ನೋಡಿ, ಆಲ್ ಪಾರ್ಟಿ ಮೀಟಿಂಗ್ ನಲ್ಲಾಗಿರ್ಬೋದು, ಬೇರೆ ಸಂದರ್ಭಗಳಲ್ಲಾಗಿರ್ಬೋದು, ಸರ್ಕಾರ ಈ ಸಂದರ್ಭದಲ್ಲಿ ಆಗಿರುವಂತಹ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಇನ್ಪುಟ್ ಇರ್ಬೋದು, ಅದರಲ್ಲಾಗಿರುವಂತಹ ಲಿಮಿಟೇಷನ್ಗಳ ಬಗ್ಗೆ ಸರ್ಕಾರ ಆಗ್ಲೇ ಹೇಳಿದೆ. ಆದ್ರೆ ಇದನ್ನು ಪ್ರಶ್ನೆ ಮಾಡ್ತಾ ಇರುವಂತ ಕಾಂಗ್ರೆಸ್ನವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಅನ್ನು ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು. UPA 10 ವರ್ಷ ಸರ್ಕಾರದಲ್ಲಿ ಇದ್ದಾಗ ಚಿಕ್ಕ ಮಕ್ಕಳು ದೀಪಾವಳಿಲಿ ಪಟಾಕಿ ಹೊಡೆಯುವಂತ ಸಲೀಸಾಗಿ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು. ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ, ಗುವಾಹಟಿಯಲ್ಲಿ, ಡೆಲ್ಲಿಯಲ್ಲಿ, ಆಗ್ರಾದಲ್ಲಿ, ಚೆನ್ನೈನಲ್ಲಿ, ಸೂರತ್ನಲ್ಲಿ, ಅಹಮದಾಬಾದ್ನಲ್ಲಿ ವಾರ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರದಿಂದ ಬರ್ತಾ ಇದ್ದಂತ ನ್ಯೂಸ್ ಹೇಗಿತ್ತು? ಪ್ರತಿ ದಿವಸ ಜಮ್ಮು ಕಾಶ್ಮೀರದಿಂದ ನ್ಯೂಸ್ ಬರ್ತಾ ಇತ್ತು ಅಂದ್ರೆ ಇಲ್ಲ ಕಲ್ಲು ಹೊಡೆದಿದ್ದ ಬಗ್ಗೆ ಬರ್ತಾ ಇತ್ತು, ಇಲ್ಲ ಅಲ್ಲಾಗಿರುವಂತ ಬಾಂಬ್ ಬ್ಲಾಸ್ಟ್ ಬಗ್ಗೆ ಬರ್ತಾ ಇತ್ತು, ಎನ್ಕೌಂಟರ್ ಅಲ್ಲಿ ತೀರ್ಕೊಂಡಿರುವಂತ ಜವಾನರ ಬಗ್ಗೆ ಬರ್ತಾ ಇತ್ತು. ದಿಸ್ ವಾಸ್ ದ ರಿಯಾಲಿಟಿ ಆಫ್ ಜಮ್ಮು ಕಾಶ್ಮೀರ್ UPA ಟೈಮ್ ನಲ್ಲಿ. ನಮ್ ಸರ್ಕಾರ ಬಂದ ಮೇಲೆ ಕೇವಲ ಒಂದೇ ವರ್ಷದಲ್ಲಿ, ಜಸ್ಟ್ ಇನ್ ದ ಲಾಸ್ಟ್ 1 year, 1 ವರ್ಷದಲ್ಲಿ 1,80,00,000 ಟೂರಿಸ್ಟ್ಗಳು ಜಮ್ಮು ಕಾಶ್ಮೀರ ವಿಸಿಟ್ ಮಾಡಿದ್ದಾರೆ. ಪ್ರತಿ ಶುಕ್ರವಾರ ನಮಾಜ್ ಮುಗಿದ ತಕ್ಷಣನೇ ಹೋಗಿ ಕಲ್ಲೆಸಿತಾ ಇದ್ದಂತ ಸ್ಟೋನ್ ಪೆಲ್ಟಿಂಗ್ ಏನಿತ್ತು ಅದು ಫುಲ್ ಸ್ಟಾಪ್ ಆಗಿದೆ. ವಾರ ಅಲ್ಲಿ ಏನು ಎನ್ಕೌಂಟರ್ಗಳು ನಡೀತಾ ಇತ್ತು, ಕರ್ನಾಟಕ, ತಮಿಳುನಾಡು ಒಂದಲ್ಲೇ ದೇಶದ ಮೂಲೆ ಮೂಲೆಯಿಂದ ಯಾವ ಯುವಕರು ಹೋಗಿ ನಮ್ಮ ಜವಾನರು ಅಲ್ಲಿ ಬುಲೆಟ್ ಹೋಗಿ ಜೀವ ಕೊಡ್ತಾ ಇದ್ರು, ಅದು ನಿಂತಿದೆ. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಇವತ್ತು ತ್ರಿವರ್ಣ ಧ್ವಜ ಹಾರ್ತಾ ಇದೆ. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ನಡೀತಾ ಇದೆ. ಮಕ್ಕಳು, ಕುಟುಂಬದವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿ ಸಿನಿಮಾ ನೋಡಕ್ ಶುರು ಮಾಡಿದ್ದಾರೆ. ದೇಶದ ಬೇರೆ ಬೇರೆ ಭಾಗದಿಂದ ಜನ ಹೋಗಿ ಇನ್ವೆಸ್ಟ್ ಮಾಡಿ ಹೋಟೆಲ್ಗಳು ಪ್ರಾರಂಭ ಆಗ್ತಾ ಇದೆ. ರೆಕಾರ್ಡ್ ಅಮರನಾಥ್ ಯಾತ್ರೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ನಾವು ಕೊಟ್ಟಿರುವಂತದ್ದು. ಇಲ್ಲಿ ಶಿವಾಜಿನಗರದಲ್ಲಿ, ಪುಲ್ಕೇಶಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟು ಸುಟ್ಟ ಮೇಲೆ ಭಯೋತ್ಪಾದನೆ ವಿರುದ್ಧ, ದೇಶದ ಐಕ್ಯತೆ, ಸಮಗ್ರತೆ ವಿರುದ್ಧ ಮೋದಿ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡುವಂತ ಬೇಸಿಕ್ ಕ್ರೈಟೀರಿಯಾನೇ ಅವ್ರಿಗೆ ಉಳಿದಿಲ್ಲ. ನೋಡಿ, ಸಾರ್ವಜನಿಕ ಜೀವನದಲ್ಲಿರೋರು ಜವಾಬ್ದಾರಿ ಮತ್ತು ಗಂಭೀರತೆಯಿಂದ ಅವರ ಹೇಳಿಕೆಗಳನ್ನು ನೀಡಬೇಕು. ಸಂತೋಷ್ ಲಾಡ್ ಇದು ಅನ್ವಯಿಸುತ್ತೆ. ದೇಶದ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಟಿಗ್ರಿಟಿಯ ವಿಚಾರಗಳಲ್ಲಿ ಕ್ಷುಲ್ಲಕವಾಗಿ ಮಾತನಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಟೂರಿಸಮ್ಮು ಅಲ್ಲಿ ನಿಂತಿದೆ ಅಂತಲ್ಲ, ಟೂರಿಸಂ ಅಲ್ಲಿ ನಡೀತಾ ಇದೆ. ಜನ ಯಾವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ತಾರೋ ಅವತ್ತು ಎಲ್ಲರೂ ಹೋಗ್ಬೋದು. ನಾನು ಎಷ್ಟೋ ಜನಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಜಮ್ಮು ಕಾಶ್ಮೀರದಲ್ಲಿ ನಾವಲ್ಲಿ ಹೋಗಲ್ಲ, ನಾವಲ್ಲಿ ಹೋಗಬಾರ್ದು, ಈ ರೀತಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ ಯಾರೋ ಪಾಕಿಸ್ತಾನದವ್ರದಲ್ಲ, ಅಫ್ಘಾನಿಸ್ತಾನದವರಲ್ಲ. ಜಮ್ಮು ಕಾಶ್ಮೀರ ನಮ್ದು. ಕಶ್ಯಪ ಋಷಿಯ ಸಂದರ್ಭದಿಂದನೋ ಆ ಕಾಲದಿಂದನೋ ಜಮ್ಮು ಕಾಶ್ಮೀರ ನಮ್ದು. ಪ್ರತಿ ಮಗುಗೂ ಕೂಡ ನಾವು ಮನೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದಾಗ ಶಾರದಾ ದೇವಿ ಇರುವಂತದ್ದು ಕಾಶ್ಮೀರದಲ್ಲಿ ಅಂತ ಹೇಳಿ ಶ್ಲೋಕ ಹೇಳ್ಕೊಟ್ಟು ಅಕ್ಷರಾಭ್ಯಾಸ ಮಾಡಿಸುವಂತ ಸಂಸ್ಕಾರ ಇರುವಂತದ್ದು ನಮ್ದು. ಕಾಶ್ಮೀರದ ಪ್ರತಿ ಇಂಚು ನಮ್ದು. ಪೂರ್ತಿ ಕಾಶ್ಮೀರದಲ್ಲಿ ನಾವು ಪರ್ಯಟನೆ ಮಾಡಬೇಕು, ನಾವಲ್ಲಿ ಹೋಗಬೇಕು, ಕಾಶ್ಮೀರದಲ್ಲಿ ಪ್ರಾಪರ್ಟಿಗಳನ್ನು ತಗೊಳ್ಬೇಕು. ಕಾಶ್ಮೀರ ನಮ್ದು.
ನಾವು ಅದನ್ನ ನಮ್ಮ ಹಕ್ಕನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿಚಾರವನ್ನ ಸಾರ್ವಜನಿಕರು, ಹಿಂದೂ ಸಮಾಜದವರು ಅರ್ಥ ಮಾಡ್ಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.